ನೀವು ರಂಗೋಲಿ ಹಾಕಿ ಬಾಪ್ಪ. ಅವ್ನ ಎಂಜಾಯ್ಮೆಂಟ್ ನೋಡಿ ಶ್ರೀ ಅವ್ನ ಎಂಜಾಯ್ಮೆಂಟ್. ನನಗೆ ಹೆಲ್ಪ್ ಆಗ್ಲತ್ ಕೊಟ್ರ ಅದ್ನೇನ ಲ್ಯಾಂಗ್ವೇಜ್ ಒಳಗೆ ಹೇಳ್ಬೇಕಂದ್ರೆ ಕುಚ್ ಕುಚ್ ಹೋಗ್ತಾ ಒಳಗೆ ಅಂಜಲಿ ಹೇರ್ ಸ್ಟೈಲ್ ಇತ್ತಲ್ಲ ಆ ರೀತಿ ಆಕಿಗ ಬೈದುಲ್ಲ ನಿಮಗ್ ನೋಡಿ ಹಂಗ ಜಲ್ದಿ ಮಾಡ್ರ ಅಡ್ಗಿ ಇನ್ನ ಮತ್ತ ಹೋಗೋದೈತಿ. ಮುಫಾಸಾ ಮೂವಿ ನೋಡೋದೈತಿ. ಮೇನ್ ಸೀಟ್ ಬಿಟ್ಟು ಇಬ್ರು ಮೇಲೆ ಕೂತ್ ಚೀಕು ಅಂತೂ ಫುಲ್ ಎಕ್ಸೈಟೆಡ್. ಗಾರ್ಡನ್ ಒಳಗೆ ಒಂದ್ ಸೆಕೆಂಡ್ ಇಲ್ಲಿ ಕೂತ್ ನೋಡತ್ತಿರ ಟಿವಿ. ನಮ್ ಸಾನು ಆಕ್ಚುಲಿ ರಂಗೋಲಿ ಕಲಿಯಕತ್ತಾಳು. ಹಿಂಗಾಗಿ ಫಸ್ಟ್ ಆಕಿಗೆ ಲೈನ್ಸ್ ಆಗಿ ಡ್ರಾ ಮಾಡೋದು ತೋರ್ಸಾಡ್ತೀನಿ. ಅದ್ರ ಜೊತೆ ಎಕ್ಸೈಟ್ಮೆಂಟ್ ನಮ್ ಚಿಕ್ಕನ್ ನೋಡ್ರಿ ರಂಗೋಲಿ ತೆಗಿದ. ಚಿಕ್ಕು ಹಾಕು ನೋಡು, ಚಿಕ್ಕು ಹಾಕು ಹಾಕು ತಗೊಂಡ್ ಹಿಂಗ್ ಉದ್ರಿಸಿ ಬಿಡಾಕತ್ತಾವ. ಲೈನ್ ಮಾಡ್ ಚಿಕ್ಕು. ಇಲ್ಲೊಂದ್ ಲೈನ್ ಮಾಡಿ ಕೊಟ್ಟೆ ಸಾನೊಂದ್ ಭಾರಿ ಐತ್ಲ. ಲೈನ್ಸ್ ತೆಗ್ದಾಳ. ತನಗೇನ್ ಬರ್ತದ ತೆಗ್ಯಾತಾಳು. ನಾನೇ ಅದೇ ಇಂಪಾರ್ಟೆಂಟ್ ಐತಿ. ಫಸ್ಟ್ ಸ್ಟಾರ್ಟರೇ ಮಾಡತ್ತ. ಚಿಕ್ಕು ಹಂಗ ಹಾರಿಸ್ಬಾರ್ದು ಲೈನ್ ಮಾಡು ಚಿಕ್ಕು. ನೀನು ಲೈನ್ ಮಾಡು. ಎರಡೆರಡು ಲೈನ್ಸ್ ತಗೊಳ್ದು ಹಿಂಗ್ ಕವರ್ ಮಾಡಿ ಚಿಕ್ಕು ಲೈನ್ ಮಾಡು ಚಿಕ್ಕು ಲೈನ್ ಮಾಡು. ಸರಿ ನೋಡಲ್ಲ ಅವ್ನ್ ಲೈನ್ ನೋಡಲಿ. ವಾವ್ ಸೂಪರ್. ಸಣ್ಣ ನೋಡಿ ಈಗ ರಂಗೋಲಿ ತಗೋತೀನಿ. ನೋಡಿ ಅವ್ನ ಎಂಜಾಯ್ಮೆಂಟ್ ನೋಡಿ ಶ್ರೀ ಅವ್ನ ಎಂಜಾಯ್ಮೆಂಟ್ ನೋಡಲಿ. ಅಲ್ಲಿ ನೋಡಲಿ ಯಾರು ಬಂದ್ರ. ನೀವು ರಂಗೋಲಿ ಹಾಕಿ ಬಾಪ್ಪ. ಹಾಯ್ ಚಾರ್ಲಿ ನೀನು ಹಾಯ್ ಮಾಡು. ಹಾಯ್ ಮಾಡಿ ನೀನು ತೆಗೀರಿ. ನೀವು ಇಲ್ಲಿ ಹಾಕಿ ಹೋಗ್ರಿ ರಂಗೋಲಿ ಮುಗೀತ್. ಎರಡು ನಿಮಿಷ ಅಲ್ಲ 2 ಸೆಕೆಂಡ್ದಾಗ ಎಲ್ಲ ಪುಸ್ ಮಾಡಿಬಿಡ್ತೇನೆ ಅಂತ ನಾವು ಹಾಕಿ ಹೋಗೋಣ. ಮಾಡೋ ನೀ ಏನ್ ಮಾಡೋದಿ. ಸೊಪ್ಪಿ ಹಿಂಗ ಸುಲಿಯಲ್ದ ಒಗಿಬೇಡ್ರಿ ಮತ್ತೀವಿ. ಕಟ್ ಮಾಡೋದು ಸಿಂಪಲ್ ಐತೆ. ಹಿಂಗ ಹಿಂಗ್ ಹಿಡಕ್ ಹಿಂಗ್ ಜಗ್ಗುದ ಬಂದ ಬಿಡ್ತಾವು. ಅಯ್ಯೋ ಇಲ್ಲಿ ಬಿತ್ತು ಕಾಳ ತಗೋಬಾ. ನಗತಾನ ತಗೋ ಹೋಗ್ ಅಲ್ಲಿ ಹಾಕಿ ಬಾ. ವೆರಿ ಗುಡ್. ಚಿಕ್ಕು ಅಮ್ಮಗೆ ಹೆಲ್ಪ್ ಆಗ್ಲಂತ ನಿಮಗೆ ಸುಲಿಯಾಕ ಹಚ್ಚಿದ್ನಿನ ಆಟ ಆಡಕ್ಕಲ್ಲ. ಇದು ನೋಡ್ರಿ ಸುಲಿದಾತು. ನಮ್ಮ ಚಿಕ್ಕು ಅವ್ನು ತಗೊಂಡ ಮಸ್ತ್ ಆಟ ಆಡಕ್ ಚಾಲು ಮಾಡ್ದೆ. ಈಗ ಚಿಕ್ಕು ಆಟ ಆಡುದು ಅಲ್ಲಪ್ಪೋ ತಿನ್ನೋದೈತದ. ಏ ಗುಂಡಿ ನನಗೆ ಹೆಲ್ಪ್ ಆಗ್ಲತ್ ಕೊಟ್ರ ಅದ್ನೇನ ಅಟುನ್ಕಿ ಮಾಡಿಬಿಟ್ಟೆಲ್ಲ ನೀ. ತಡಿ ನಾ ಎಲ್ಲ ಎತ್ತಿಡ್ತೇನೆ. ಮುಂಜಾನೆದು ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗ್ದಂಗಾಯ್ತು. ನಾನು ಪೂರಾ ಫ್ರೆಶ್ ಆಗೀನಿ. ಸಾನುಗೂ ಫ್ರೆಶ್ ಮಾಡೀನಿ, ಚಿಕ್ಕುಗೂ ಫ್ರೆಶ್ ಮಾಡೀನಿ. ಸೊ ಈಗ ಚಿಕ್ಕುಗೂ ಒಂದು ಸ್ವಲ್ಪ ಆಫ್ಟರ್ ಬೈಟ್ ಬಾಮಷ್ಟು ಹಚ್ಚಬೇಕು. ಅವಂಗ ಸ್ವಲ್ಪ ಸೊಳ್ಳಿ ಕಡ್ದವು. ಸ್ವಲ್ಪ ಗಲ್ಲದ ಮೇಲೆ, ಸ್ವಲ್ಪ ಕಾಲ್ ಮೇಲೆ ಅದು ಎಲ್ಲ ಸೊಳ್ಳಿ ಕಡ್ದವು. ಈವ್ನಿಂಗ್ ಟೈಮ್ ಏನಾಗ್ತೈತಿ ಅಂದ್ರೆ ನಾವು ಎಷ್ಟು ಬಾಕ್ಲ ಮುಚ್ಚಿ ಒಂದೂ ಮಾಸ್ಕಿಟೋ ಒಳಗೆ ಬರಲ್ದಂಗೆ ಎಷ್ಟು ಪ್ರೊಟೆಕ್ಟ್ ಮಾಡಿದ್ರು ಅವು ಹೆಂಗೆ ಒಳಗೆ ಬರ್ತಾವೆ ಮತ್ತು ಕರೆಕ್ಟಾಗಿ ಚಿಕ್ಕುಗನ ಹೆಂಗೆ ಕಡ್ದು ಹೋಗ್ತಾವೆ ಅಂತ ಗೊತ್ತಾಗಂಗಿಲ್ಲ. ಆಮೇಲೆ ಸಂಜಿಕ ನಾವು ಚಿಕ್ಕುಗ ಹೊರಗೆ ಆಟ ಆಡ್ಸೋಕ್ಕೂ ಕರ್ಕೊಂಡು ಹೋಗ್ತೀವಿ. ಆವಾಗೂ ಆಬ್ವಿಯಸ್ಲಿ ಮಾಸ್ಕಿಟೋಸ್ ಅದು ಇದ್ದು ಅಂದ್ರೆ ಕಡ್ದೇ ಇರ್ತಾವೆ. ಮತ್ತು ನಾವು ಈಗ ಮಾಸ್ಕಿಟೋಸ್ ಕಡಿಬಾರ್ದು ಅಂತ ಹೇಳಿ ಅಗದಿ ಏನು ಮಕ್ಕಳನ್ನ ಕಟ್ಟಂತರೂ ಹಾಕೋಕ್ಕಾಗಂಗಿಲ್ಲ. ಔಟ್ಡೋರ್ ಪ್ಲೇನು ಭಾಳ ಇಂಪಾರ್ಟೆಂಟ್ ಐತಿ. ಹೊರಗೆ ಕರ್ಕೊಂಡೋಗಿ ಅವ್ರಿಗೆ ಆಟ ಆಡಿಸೋದು ಇಂಪಾರ್ಟೆಂಟ್ ಐತಿ. ಹೀಗಾಗಿ ನಾನು ಈಗ ಟೆನ್ಷನನ್ನು ಬೇಡ ಅಂತ ಹೇಳಿ ಈ ರೀತಿ ಲವ್ಲಾಕ್ ನ್ಯಾಚುರಲ್ಸ್ ಆಫ್ಟರ್ ಬೈಟ್ ಟರ್ಮರಿಕ್ ಬಾಮನ್ನು ಯೂಸ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಚಿಕ್ಕಗೆ ಒಂದ್ಸಲ ಮಾಸ್ಕಿಟೋಸ್ ಏನಾದರೂ
ಕಡ್ದು ಮತ್ತು ಅವು ಅಗದಿ ಸಣ್ಣ ಇದ್ರೂ ಅವ ಕೆರಿಸಿ ಅದನ್ನು ಪೂರಾ ನೋವು ಮಾಡ್ಕೊಂಡಂಗೆ ಮಾಡಿಬಿಡ್ತಾನು. ಸೊ ಹೀಗಾಗಿ ಸರಳ ಇದು ಭಾಳ ಚಲೋ ಐತಿ. ಹೀಗಾಗಿ ನಾನು ಇದನ್ನು ಈಗ ಕಂಟಿನ್ಯೂಸ್ಲಿ ಯೂಸ್ ಮಾಡ್ತೀನಿ. ಲವ್ಲ್ಯಾಪ್ ನ್ಯಾಚುರಲ್ಸ್ ಆಫ್ಟರ್ ಬೈಟ್ ಟರ್ಮರಿಕ್ ಬಾಮ್ ಒಳಗೆ ಟರ್ಮರಿಕ್ ಮತ್ತು ಪುದೀನ ಇರೋದ್ರಿಂದ ರ್ಯಾಷಸ್, ಮಾಸ್ಕಿಟೋ ಮತ್ತು ಇನ್ಸೆಕ್ಟ್ ಬೈಟ್ಸ್ದಿಂದ ಇನ್ಸ್ಟಂಟ್ ರಿಲೀಫ್ ಸಿಗ್ತೈತಿ ಮತ್ತು ಇರಿಟೇಷನ್ನು ಆಗಂಗಿಲ್ಲ. 100% ಆಯುರ್ವೇದಿಕ್, ಆಂಟಿಸೆಪ್ಟಿಕ್, ಆಂಟಿ ಇನ್ಫ್ಲಮೇಟರಿ ಮತ್ತು ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಐತಿ. ಹೀಗಾಗಿ ಇನ್ನು ಮಕ್ಕಳಿಗೆ ಮಾಸ್ಕಿಟೋಸ್ ಕಡಿದು ಅಂತ ನಾವು ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ಸಿಂಪ್ಲಿ ಈ ಲವ್ಲ್ಯಾಪ್ ನ್ಯಾಚುರಲ್ಸ್ ಆಫ್ಟರ್ ಬೈ ಟರ್ಮರಿಕ್ ಬಾಮ್ ಯೂಸ್ ಮಾಡಿದ್ರೆ ಆಯಿತು. ಸೊ ನೋಡಿದ್ರಲ್ಲ ಎಷ್ಟು ಈಸಿಲಿ ಅಪ್ಲಿಕೇಶನ್ ಐತಿ, ಏನು ಭಾಳ ಅಂತ ಪರಿ ಏನೂ ಇಲ್ಲ. ಸೊ ನಿಮ್ಮ ಮನೆ ಒಳಗೂ ಸಣ್ಣ ಮಕ್ಕಳಿದ್ದು ಅಂದ್ರೆ ಇದು ಖರೇನ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಪ್ರಾಡಕ್ಟ್ ಐತಿ. ನಿಮ್ಮ ಹಂತಕ್ಕೂ ಒಂದು ಇಟ್ಕೋರಿ. ಸೊ ನಿಮಗೇನಾದರೂ ಈ ಪ್ರಾಡಕ್ಟ್ ಚೆಕ್ ಮಾಡೋದಿತ್ತಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡ್ರಿ. ನಮ್ಮ ಸಾನೂನ್ ಹೇರ್ ಕಟ್ ನೋಡಿದ್ರೇನೆ ಎಲ್ಲರೂ ಒಂದು ಸ್ವಲ್ಪ ಡಿಫ್ರೆಂಟ್ ಹೇರ್ ಕಟ್ ಮಾಡಿಸ್ಕೊಂಡಿದ್ಲು. ಆ್ಯಕ್ಚುಲಿ ಮಾಡಿಸ್ಕೊಂಡು ಒಂದು ತಿಂಗಳದ ಮ್ಯಾಲ ಆಯಿತು. ಸಿಂಪ್ಲಿ ಅಗ್ದಿ ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಹೇಳ್ಬೇಕಂದ್ರೆ ಕುಚ್ ಹೊತ್ತಾಯ ಒಳಗೆ ಅಂಜಲಿ ಹೇರ್ ಸ್ಟೈಲ್ ಇತ್ತಲ್ಲ ಆ ರೀತಿ. ಆಕಿಗ ಭಾಳ ದಿನ ಆಯ್ತು ಆಸೆ ಇತ್ತು ಆ ರೀತಿ ಹೇರ್ ಸ್ಟೈಲ್ ಮಾಡಿಸ್ರಿ ಅಂತ. ಬಟ್ ಪ್ರತಿ ಸಲ ನಾನು ಇವರು ಬೇಡ ಅದೇ ನಿನ್ನ ಫೇಸಿಗೆ ಸೂಟ್ ಆಗ್ತೈತಿ ಇಲ್ಲೋ ಬ್ಯಾಡ್ ಬಿಡತ್ತ ಬಿಡಿಸ್ತಿದ್ವಿ. ಬಟ್ ಈ ಸಲ ಆಕಿ ಭಾಳ ಹಠ ಹಿಡಿದ್ ಮಾಡಿಸ್ಕೊಂಡ್ಲು. ಈ ಸಲ ಅಂದ್ರೆ 1 ತಿಂಗಳು ಆಯ್ತು ಆಲ್ರೆಡಿ. ಸೊ ಅದು ಏನಾಗೈತೆ ಅಂದ್ರೆ ಈಗ ಮುಂದಿನ ಕೂದಲು ಒಂದ್ ಸ್ವಲ್ಪ ಬೆಳೆದಾವು, ಮತ್ತೆ ಸೈಡ್ಗೂ ಕೂದಲ ಒಂದ್ ಸ್ವಲ್ಪ ಕಣ್ಣಿ ಕಾಣತಾವ ಕರೆಕ್ಟ್. ಮತ್ ಸೈಡ್ಗೂ ಒಂದ್ ಸ್ವಲ್ಪನ ಹಿಂಗ ಶೇಪ್ ಔಟ್ ಆಗಕತ್ತೈತಿ. ಸೊ ಹಿಂಗಾಗಿ ನಮ್ಮ ಒಬ್ರು ಫ್ರೆಂಡ್ ಅದಾರು, ನೀವು ಭಾಳ ಸಲ ಅವ್ರಿಗೆ ಬ್ಲಾಗ್ ಒಳಗೆ ನೋಡಿರಿ, ಪ್ರತೀಕ್ಷಾ ಅಂತ. ಸೊ ಅವ್ರ ಕಡೆ ಹೊಂಟಿವಿ ಸಾನೂಂದ ಹೇರ್ ಕಟ್ ಮಾಡ್ಸಾಕ. ಸೊ ಚಲೋ ಹೋಗೋಣ ಅಂತ. ಹೇರ್ ಕಟ್ ಅಂದ್ರೆ ಪೂರಾ ಪ್ರಾಪರ್ ಹೇರ್ ಕಟ್ ಅಂತಿಲ್ಲ, ಶೇಪ್ ಕೊಡೋದೈತಿ ಬರೀ ಆಕೆ, ಯಾಕಂದ್ರೆ ಇದೇ ಹೇರ್ ಸ್ಟೈಲ್ ಇಡೋದೈತಿ. ಸೊ ಅದು ಏನೇನು ಹೆಚ್ಚಿನೂ ಬೆಳೆದಾವಲ್ಲ ಕೂದ್ಲ ಅವನ್ನೆಲ್ಲ ಒಂದ್ ಸ್ವಲ್ಪ ಶೇಪ್ ಒಳಗ್ ತರೋದೈತಿ. ಸಾನುಗ್ ಬರೀ ಕೂತಲೆ ನಿತ್ತಲೆ ಬರೀ ಏನ್ ಮಾಡ್ತಾ ಗೊತ್ತಾನ ಒಟ್ಟ ಮುಂದೆ ಮುಂದಕ್ ಬೀಳ್ಬೇಕು ಹಿಂಗ ಹಿಂಗ್ ಬರೀ ಹಿಂಗ ರಾತ್ರಿ ಮನಗ್ಸಿರ್ತೀನಿ ಅವಾಗ ಸುಖ ಹಿಂಗ ಅರೇ ನೀ ಮನ್ಕೋಕತ್ತಿ ಈಗ ಕರೆ ಮತ್ ಹಿಂಗ ಒಟ್ಟ ಮುಂದೆ ಬಿದ್ದಿರ್ಬೇಕು. ಸೊ ಚಲೋ ಹೇರ್ ಕಟಿಂಗ್ ಹಿಂದಿಂದ ಬಾ ಶಾರ್ಟ್ ಆಗಿ ಅನ್ಸದ ನಂಗೆ. ಇಲ್ಲ ಕರೆಕ್ಟ್ ಆಗ ಇಷ್ಟ ದಿನ ಉದ್ದ ಕೂದ್ಲ ಇದ್ದುಲ್ಲ ನಿಮಗ್ ನೋಡಿ ಹಂಗ ಅನ್ಸಾಕತ್ತಿ. ಆಕಿಂಗ್ ಮೊದ್ಲ ಶಾರ್ಟ್ ಬ್ಯಾಡ ಆಗ್ಯಾವ, ಮುಖ ಸರಿ ಮಾಡ್ಸಾನು. ಹ್ಯಾಪಿ ಮಸ್ತ್ ಆಗೈತಿ. ಪಪ್ಪಾಗೆಲ್ಲ ತಿಳಿತೈತಿ ಲೇಡೀಸ್ ಹೇರ್ ಈಗ ನಂಗ ಉದ್ದ ಕೂದ್ಲಿದ್ದಿದ್ ಒಮ್ಮೆ ಹಿಂಗ್ ಶಾರ್ಟ್ ಅನ್ಸಾತಾವ. ಖರೆ ನಿನ್ ಫೇಸ್ ಕರೆಕ್ಟ್ ಐತಿದ, ಎಷ್ಟ್ ಕ್ಯೂಟ್ ಕಾಣತಿ ಗೊತ್ತಾನ. ಮಸ್ತ್ ಆಗೈತಿ ಹೇರ್ ಕಟಿಂಗ್ ನಿಂದ. ಅದ ಅನ್ಮ್ಯಾನೇಜಬಲ್ ಆಗ್ಬಿಡ್ತಾವ ಭಾಳ ಕೂದ್ಲು ಬಿಟ್ರ. ಉಲಟ್ ಈಗ ಚಂದ ಕಾಣಕೈತದ. ಕರೆಕ್ಟ್ ಐತ ಫೇಸ್ ಕಟ್ ಮ್ಯಾಚ್ ಆಗ್ತೈತಿ. ನೋಡು ತೋರ್ಸ್ಲಾ ಈ ಕಡೆ ಮುಖ ಎತ್ತು ಚೆನ್ನಾಗಿ ನಂಗ್ ತೋರ್ಸ. ಹೇರ್ ಬ್ಯಾಂಡ್ ಹಾಕೊಂಡ್ರ ಮಸ್ತ್ ಕಾಣ್ತೈತಿ. ಓಕೆ ಚಲೋ, एकदम ನೀಟ್ ಪ್ರೆಸೆಂಟೇಬಲ್ ಆಗೈತಿ. ನೆಕ್ಸ್ಟ್ ಅವ್ರ ಸ್ಟ್ರಾಬೆರಿ ಗಿಡ ಕೊಟ್ಟಾರ ನೋಡು. ಮನಿಗ್ ಹೋಗಿ ಸಾನು ಹಚ್ಚಕ್ಕೆ ಈಗ ಜನವರಿ ತಿಂಗಳಾಗ ಆಗ್ತಾವ ಹೇಳಾರ, ಹಚ್ಚತ್ ಹೇಳಾರ. ಸಾನು ಹಚ್ಚಕ್ಕೆ ನೋಡಿ ಮ್ಯಾಲಿ ಮಣ್ಣನು ಐತಿ, ಇದನ್ನು ಅದಾವ ಏನತ್ತಾರದ ಪಾಟ್ಸ್ ಅದಾವು, ಎಲ್ಲಾ ರೆಡಿ ಐತಿ. ಬರೀ ಹಚ್ಚೋದಷ್ಟ ಬಾಕಿ ಐತಿ. ಚಲೋ ಜಲ್ದಿ ಮಾಡ್ರಿ ಅಡ್ಗಿ, ಇನ್ನ ಮತ್ತ ಹೋಗೋದೈತಿ. ಅಕ್ಕ ಫಾಸ್ಟ್ ಮಾಡತ್ತೀವಿ. ಸೊ ಸಾನು ಹೇರ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಬರೋಣ ಮತ್ತೆ ಫ್ರೆಶ್ ಆದ್ಲು. ಈಗ ಪಟ ಅಡ್ಗೆ ಮಾಡತ್ತೀನಿ. ಅಡ್ಗೆ ಅಂದ್ರೆ ಏನ ಚಕೋಲಿ ಮಾಡಾಕತ್ತೀನಿ. ಸಾನು ನನಗೆ ಹೆಲ್ಪ್ ಮಾಡಾಕತ್ತಾಳ ಇವನ್ ಹಾಕಕ್ಕ. ನೀವು ಚಕೋಲಿ ಮಾಡ್ತಿರ್ಬಹುದು, ಯಾರ್ಯಾರು ಚಕೋಲಿ ಮಾಡ್ತೀರಿ ಮತ್ತೆ ಯಾರ್ಯಾರಿಗೆ ಚಕೋಲಿ ಅಂದ್ರೆ ಗೊತ್ತೈತಿ ಅವರೆಲ್ಲ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನೀ ಹಾಕರೆ ಗಡ್ಬಡಿ ಐತಿ ಹೋಗುದೈತಿ. ಸೊ ಏನ್ ಗಡ್ಬಡಿ ಐತಿ ಅಂದ್ರ ಊಟ ಮಾಡೇ ನಾವು ಇವತ್ತ ಸಾನು ಮತ್ ಚಿಕ್ಕನ್ ಕರ್ಕೊಂಡ ಮೂವಿ ನೋಡಕ್ ಹೊಂಟಿವಿ. ಸಾನು ಮತ್ ಚಿಕ್ಕನ್ ಮೂವಿನ ಐತದ. ಅದ್ ಯಾವ ಮೂವಿ ಏನ್ ಮೂವಿ ಅದೆಲ್ಲ ನಾನು ಆಮೇಲೆ ನಿಮಗ ಹೇಳ್ತೀನಿ. ಈಗ ಮಾತಾಡ್ಕೋತ್ರ ಮತ್ ತಡ ಆಗ್ತೈತಿ. ಮತ್ ಈಗ ಟೈಮ್ ಆಗೈತಿ, ಇನ್ನ ತಿನ್ಬೇಕ ಇದನ್ನ. ಬರೇ ಮಾಡೋದಲ್ದ ಬಿಸಿ ಇರ್ತೈತಿ. ಸೊ ಜಲ್ದಿ ಆಗ್ಬೇಕು. ನೋ ಸಾನು ಸಸ್ಪೆನ್ಸ್, ಅಲ್ಲೇ ಹೋಗೋಣ ಅಂತ ಹೇಳೋದ. ಅಕ್ಕಿಗೊಟ್ಟು ಯಾವಾಗ ಹೇಳಿ ಹಿಂಗ ಆಗ್ತೈತಿ.
ಪಟ 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 ಊಟ ಮಾಡಿ ಚೀಕುಗ ಮತ್ತು ಸಾನು ಅಂತೂ ಆಲ್ರೆಡಿ ರೆಡಿ ಇದ್ಲು. ಚೀಕು ಮಲ್ಕೊಂಡಿದ್ದ, ಹಿಂಗಾಗಿ ಅವನಿಗೆಲ್ಲ ಮತ್ತೆ ಅವಿಸ್ ರೆಡಿ ಮಾಡಿ ನಾವು ಆಲ್ರೆಡಿ ಹೆಂಗದೀವಿ ಹಂಗ ಬಂದೀವಿ. ಮುಖಾರ ತಗೊಂಡಿಲ್ಲ ಗೊತ್ತು. ಸೊ ನಾವು ಹೊಂಟಿವಿ ಮೂವಿ ನೋಡಾಕ. ಇದು ಮೂವಿ ಸ್ಪೆಷಲಿ ಚಿಕ್ಕು ಮತ್ತು ಸಾನುಗೈತಿ. ಮೊವಾನಾ 2 ಹೇಳ. ಯಸ್. ಸೊ ಮೊವಾನಾ ಪಾರ್ಟ್ 2 ಬಂದೈತಿ. ಆಕ್ಚುಲಿ ಚಿಕ್ಕುನಷ್ಟು ಇದ್ದಾಗಿಂದ ನಮ್ಮ ಸಾನು ಮೊವಾನಾ ಬಿಗ್ 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 ಫ್ಯಾನ್ ಅದಾಳು. ಮತ್ತ ಆ ಪಿಕ್ಚರ್ ಆಕಿ ಎಷ್ಟ ಸರ್ತಿ ನೋಡ್ರು ಬೇಸರ ಮಾಡ್ಕೊಳಂಗಿಲ್ಲ, ಅಷ್ಟ ಪಾರ್ಟ್ 1 ಹೇಳತ್ತೀನಿ. ಸೊ ಅದ್ರದ ಪಾರ್ಟ್ 2 ಬಂದೈತಿ. ಮತ್ತೆ ಆಕಿ ಇಷ್ಟು ಬಿಗ್ ಫ್ಯಾನ್ ಅದಾಳ ಅಂತ ಹೇಳಿ ಪಾರ್ಟ್ 2 ನಾವು ಆಕಿನ ಕರ್ಕೊಂಡ ಅಲ್ಲೇ ಥಿಯೇಟರ್ ಒಳಗೆ ನೋಡಿದ್ರೆ ಆಕಿ ಜಾಸ್ತಿ ಒಂಥರ ಚಲೋ ಅನಿಸ್ತೈತೆ ಅಂತ ಹೇಳಿ ಇವತ್ತು ಕರ್ಕೊಂಡು ಹೊಂಟೀವಿ. ನಮ್ಮ ಚಿಕ್ಕುಗರ ಏನೂ ತಿಳಿಯಂಗಿಲ್ಲ, ಬಟ್ ಅದೆಲ್ಲ ಆಬ್ವಿಯಸ್ಲಿ ಕಿಡ್ಸ್ ಮೂವಿ ಇರೋದ್ರಿಂದ ಅದೆಲ್ಲ ನೋಡಿ ಎಂಜಾಯ್ ಮಾಡ್ತಾನ ಅಂತ ಹೇಳಿ ಅವನಿಗೂ ಕರ್ಕೊಂಡು ಹೊಂಟೀವಿ. ನೋಡೋಣ ನಾವು ನಮಗ್ ನೋಡಕ್ ಕೊಡ್ತಾನೋ ಇಲ್ಲೋ, ಅದು ಐತೆ, ನೋಡಕ್ ಕೊಡ್ತಾನೋ ಏನು ಹೊರಗೆ ಬಂದು ಕುಡ್ರದಾಗ್ತೈತೋ ಅದು ಗೊತ್ತಿಲ್ಲ. ಲೆಟ್ಸ್ ಸಿ, ನೋಡೋಣ ಏನೇನ್ ಆಗ್ತೈತಿ. ಮಜ್ಜಾ ಅಂತ ಹೊಂಟಿವಿ ನಾವೇನ ಅಂತ ಬರೀ ಸೀರಿಯಸ್ ಐತೆ ಹೊಂಟಿಲ್ಲ. ಸಾನು ಹೋಗ್ಬೇಕು ನಾನು ಇವರು ಅಡ್ಡಾಡ್ಕೋತ ಇರ್ತೀವಿ, ಹೌದಿಲ್ರಿ? ನೋಡ್ರ ಸಾಕು. ಅರೆ ಯಾರೇ ನಾವ್ ಒಬ್ರ ಈಗ ಅವ್ನ್ ಕಾಡಕತ್ತಂದ್ರ ಒಬ್ರ ಯಾರ ಕರ್ಕೊಂಡ್ ಅಲ್ಲಿ ನೋಡಿ ಹೆಂಗ್ ನಗ್ತೈತಿ. ಗುಂಡಪ್ಪ ಹಾಯ್ ಮಾಡಿ ಎಲ್ಲಾರ್ಗಿ. ಚಿಕ್ಕು ಎಲ್ಲಾರು ಮಿಸ್ ಮಾಡ್ಕೊಳತ್ತಾರ ನಿಮಗ. ಸಾನು ಮತ್ ಚಿಕ್ಕು ಎಲ್ಲದಾರ್ರಿ ತೋರಿಸ್ರಿ ಅನ್ನತಾರು. ಹಾಯ್ ಎವ್ರಿವಾ. ನಾನು ಅಂದಂಗ ಅವಂಗ ರೀಸೆಂಟ್ಲಿ ಒಂದ್ ಹೆಸರು ಬಿದ್ದೈತಿ, ಗೋಲೆ ಆತಂದ ರೀಸೆಂಟ್ಲಿ. ಫುಲ್ ಗಡ್ಬಡ್ಲೆ ಬಂದ್ವಿ. ಕರೆಕ್ಟ್ ಟೈಮ್ ಒಳಗೆ ರೀಚ್ ಆಗಿವಿ. ನಮ್ಮ ಚಿಕ್ಕನ ಎಕ್ಸೈಟ್ಮೆಂಟ್ ನೋಡ್ರಿ, ಓಡಾಕತ್ತಾನ ಒಂದ್ಸಲ. ಅಲ್ಲಿ ನೋಡ್ರಿ ಹೆಂಗೆ ಓಡಾಕತ್ತಾನ. ಕರೆಕ್ಟ್. ಚಿಕ್ಕನ ಎಕ್ಸೈಟ್ಮೆಂಟ್ ನೋಡ್ರಲ್ಲ, ಫುಲ್ ಓಡಾಕತ್ತಾನ. ಸೊ ಚಲೋ, ಆಲ್ರೆಡಿ ಬುಕ್ಕಿಂಗ್ ಆಗೈತೆ ನಮ್ದು. ಬ್ರೋ ಓ ಇಲ್ಲ ತಾನಿದ ನಿಲ್ರಿ ಬ್ರೋ, ಆಜು ಬಾಜು. ರೇಡಿಯೇಟ್ಸ್ ಅನ್ನೋದ ಮೂವಿ ಬ್ಯಾಡ ಅಂತಿರಿದ. ಚಿಕ್ಕು ಕೊಡೋದ ರೀ. ಸಾವ್ಕಾಶ್ ಮೂವಿ 3D ಐತಿ ಅಂದ್ರೆ ಖರೆ ಆಕಿ ಮೊವಾನ ಜಿಗದ್ ಬಂದ್ಲಂದ್ರೆ ನಿನ್ನ ಮೈ ಮೇಲೆ ಬಂದಂಗೆ ಆಗ್ತೈತಿ ಈಗ. ಚಲೋ ರೆಡಿ ಮೂವಿ ಐತಿ ಇದು. ಸಾವ್ಕಾಶ್ ನೋಡಿರಿ, ಎಲ್ಲೆಲ್ಲದಾವ ನೋಡ್ರಿ ಸೀಟ್ ನಂಬರ್ಸ್. Here we have the opportunity now, Jesse, more than ever before, to kind of make the ads bigger, make ads look bigger, feel bigger, sound bigger. ದೊಡ್ಡದೈತಿ. ನೀಯಾಕೋ ಸಾನು, ನೀಯಾಕೋ ಸಾನು, ನೀಯಾಕೋ ಕರ್ಕೊಂಡು ಹಾಕೋಣ ನೋಡ್ರಿ. ಇವ್ ಹೀರೋ ಕ್ಯಾಪ್ ತೆಗದಕ್ಕೆ ತಡಿ, ನಾ ಹಾಕ್ತೀನಿ ಬರೋಬ್ಬರಿ. ಮಸ್ತ್ ಕಾಣತದ. ಚಾಲೂ ಆಗ್ಲಿ ನಮ್ಮ ಪಿಕ್ಚರ್. ಚಿಕ್ಕು ಏನ್ ಬೇಕು ನಿಂಗ? ಚಿಕ್ಕು ಏನ್ ಬೇಕು ನಿಂಗ? ನಿಲ್ರಲ್ಲಿ ನೀವು ಲೈನ್ದಾಗ. ಸಾನು ಈ ಕಡೆ ಬಾ, ಕರ್ಕೊಂಬಾ ಆ ಕಡೆ ಅವಂಗ. ಚಿಕ್ಕು ಈ ಕಡೆ ಬಾ. ತೊಗೊಂಡೈತಲ್ವ ಅದಾವ ನಡಿ. ಸ್ವೀಟ್ ಕಾರ್ನ್ ಇಲ್ಲ ನೋಡ್ಲೇಬೇಕಾರೆ ಇಲ್ಲ ಅದಾವ. ನಿಂಗೆ ಇದ್ರೆ ತೊಗೋತೈತಲ್ಲ. ಚಿಕ್ಕು ಬಡ ಹಿಡಿ ಬಿಡಪ್ಪ ಅದು. ಅದಿನ್ನೂ ಬಂದಿಲ್ಲಪ್ಪು. ನಮ್ಮ ಚಿಕ್ಕುಗ ಮುಫಾಸ ನೋಡೋದೈತಿ. ಮುಫಾಸ ಇನ್ನು 28 ಡಿಸೆಂಬರ್ಗೆ ಐತೆ. ಅದು ನೋಡೋದೈತಿ ನಿಂಗೆ.
ಮುಖ ಹೆಂಗೆ ಮಾಡ್ಕೊಂಡು ನೋಡಿ ಎಲ್ಲ ಒಳಗೆ ಚಾಕ್ಲೇಟ್ ತಿಂದ ಕತ್ಲಾಗ ಕಾಣುವತ್ತಲ್ಲ ಒಳಗೆ ನೋಡಲ್ಲಿ ಮುಖ ಎಲ್ಲ ಚಾಕ್ಲೇಟ್ ತುಂಬೈತಿ. ಆ್ಯಕ್ಚುಲಿ ಏನೋ ಮೂವಿ ನಡೆದೈತಿ, ಇನ್ನೊಂದು 5 to 10 minutes ಇರ್ಬೋದು, ಎಂಡ್ ಆಗಕ್ಕನ ಬಂದೈತಿ. ಬಟ್ ನಮ್ಮ ಚಿಕ್ಕು ಒಟ್ಟ ಕುಂಡ್ರುವಲ್ಲ ಅದ, ನಡಿ 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 ಅದು ಬೆನ್ನು ಹತ್ಕೊಂಡು ನಾನು ಕರ್ಕೊಂಡು ಬಂದಾನ ಹೊರಗೆ. ಒಳಗೆ ಕತ್ಲಾಗ ಕಾಣುವತ್ತಾಗಿತ್ತು, ಮುಖ ನೋಡ್ರಿ ಒಂದು ಚಾಕ್ಲೇಟ್ ತುಂಬೈತಿ, ಕೆಟ್ಟ ತಿಂದಿದ್ದ. ಸೊ ಅವನಿಗೆ ಆ್ಯಕ್ಚುಲಿ ಇದು ಮುಫಾಸಾ ಮೂವಿ ನೋಡೋದೈತಿ. ಸೊ ನಾನು ಚಿಕ್ಕು ಇವರು ಮತ್ತು ಸಾನು ಬರೋ ತನಕ ಹೊರಗೆ ಅಡ್ಡಾಡಕತ್ತೀವಿ. ಹಂಗೆ ಬಾಯ್ ಓಡಾಡ್ದ. ಏನಾಯ್ತ, ನೀವ್ಯಾಕೆ ಹೊರಗೆ ಬಂದ್ರಿ? ಮುಗೀತು, ಫಸ್ಟ್ ನೀವೇ ಬಂದ್ರಲ್ಲ ಮತ್ತು ಹೊರಗೆ ಮೂವಿ ಮುಗೀತು. ಅವ್ನು ನೋಡಲ್ಲ ಅಡುಗೆ ಮಾಡೋದು. ಅವೇನ ತನ್ ಗೊತ್ತೈತೇನ್ರಿ, ಅಲ್ಲಿ ಕರ್ಕೊಂಡು ಹೋಗ್ಯಾನ, ಅದನ್ನ ನೋಡ್ದೈತೆ ನಡಿಯತ್ತ. ಮುಖ ನೋಡ್ರು ಹೆಂಗೆ ಮಾಡ್ಕೊಂಡು ನಾನು ಕತ್ಲಾಗ ಕಾಣುವತ್ತಾಗಿತ್ತು ಒಳಗೆ. ಹೆಂಗನಿಷ್ಟು ಚಿಕ್ಕು ಮೂವಿ? ಚಿಕ್ಕು ಮೋಹನ ಪಿಕ್ಚರ್ ನೋಡ್ದಿ ಪಿಕ್ಚರ ಹೆಂಗಿತ್ತು? ಏನಿತ್ತು? ಚಲೋ ಇತ್ತು? ಸಾನು ನಿಂಗೆ ಹೆಂಗ ಅನಿಸ್ತು? ಮಸ್ತ. ನಮ್ಮ ಚಿಕ್ಕವ್ರು ಓಡ್ಯಾಡಿ ಇಟ್ಟ. ನನಗರ ಏನು ಅರ್ಧಕ್ಕರ್ಧ ಪಿಕ್ಚರ್ ತಿಳಿಯಲಿಲ್ಲ, ಅಪರ್ಯ ಆಯ್ತು. ಹಾ ರೀ, ಖರೆ ಸೀಟ್ ಮಾತ್ರ ಬುಕಿಂಗ್ ಬರೋಬ್ಬರಿ ಮಾಡಿದ್ರೆ ನೀವು ನೋಡಿದ್ರಿ ಇಬ್ರು ಮೇನ್ ಸೀಟ್ ಬಿಟ್ಟು ಇಬ್ರು ಮೇಲೆ ಕೂತ್ ನೋಡ್ರಿ. ಸೊ ಚಲೋ, ಈಗ ಒಂದು ಸ್ವಲ್ಪ ಇಲ್ಲೇ ಸಮೀಪ ಗಾರ್ಡನ್ ಐತಿ, ಮಿಲ್ಟ್ರಿ ಮಹಾದೇವ್, ಅಲ್ಲಿ ಒಂದು ಸ್ವಲ್ಪ ಆಟಾಡಿ ಹೋಗುನು ಅನ್ನತ್ತಾಳ ಸಾನು. ಅಪ್ಪ, ಅಮ್ಮ, ಚಿಕ್ಕು, ಅಕ್ಕ. ಸೊ ಅಲ್ಲಿ ಒಂದು ಸ್ವಲ್ಪ ಆಟ ಆಡಿ ಮನೆಗೆ ಹೋಗ್ಬೇಕು. ಓ ಎಲ್ಲೋದ್ಲು ಸಾನು ಓಡಿ ಬರ್ಲಿಕ್ಕೆ. ತಡ್ರಿ, ಅವ್ರು ಪೂರಾ ಹೇಳಿಲ್ ತಡೀರಿ. ಅಪ್ಪ ಹೇಳ್ರಿ. ಚಿಕ್ಕು ಫುಲ್ ಎಕ್ಸೈಟೆಡ್ ಆಗ್ಯಾನು, ಒಂದು ಠಿಕಾಣಿ ನಿಂದ್ರಕ್ಕ ತಯಾರಿಲ್ಲ. ಒಟ್ಟು ಎಲ್ಲಿ ಬೇಕಾದಲ್ಲಿ ಓಡಾಡಕತ್ತಾನು, ಅವ್ನು ಬೆನ್ನ ಹತ್ತಿ ಓಡಾಡ್ದಾಗೈತಿ ರೀ. ಅವ್ರಿಬ್ರು ಆಡ್ತಾರ, ನಾವು ಕುಂಡ್ರು ತಂದಿದ್ನಿ, ನಾವು ಓಡಾಡ್ದಾಗೈತಿ. ಫುಲ್ ಎಕ್ಸರ್ಸೈಸ್. ಎಷ್ಟು ಎಕ್ಸೈಟೆಡ್ ಆಗ್ಯಾನ ನೋಡ್ರಲ್ಲ ಅವ ಚಿಕ್ಕು. ಸಾವಕಾಶ ಚಿಕ್ಕು ನೋಡಿ ದಡಮ್ ಮತ್ ಮಾಡ್ತಾನ. ಎಲ್ಲಿ ನೋಡ್ರಿ ಹಾಕಿನ ಬೆಳ್ಸಾಕ್ ನೋಡತ್ತಾನೆ. ಚಿಕ್ಕು ಈ ಕಡೆ ಬಾಪು. ಮನೆಗೆ ಬಂದ್ವಿ. ಸಾನುಗ ಮತ್ತು ಚಿಕ್ಕುಗ ನಾನು ಡ್ರೆಸ್ ಅದು ಚೇಂಜ್ ಮಾಡಿ ಅವ್ರಿಗೆ ಫ್ರೆಶ್ ಮಾಡೀನಿ. ಇಬ್ಬರು ಕೂತಾರು ಅಗದಿ ರಿಲ್ಯಾಕ್ಸ್ ಆಗಿ. ನಾವು ಫ್ರೆಶ್ ಆಗಬೇಕು, ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಫುಲ್ ಮಜಾ ಬಂತು. ಯಾಕಂದ್ರೆ ಸಾನು ಮತ್ತು ಚಿಕ್ಕನ್ನ ಹೊರಗೆ ಕರ್ಕೊಂಡನ ಹೋಗಿರಲಿಲ್ಲ ನಾವು.
ನಾವು ಹೊರಗೆ ಅವ್ರನ್ನ ಕರ್ಕೊಂಡು ಹೋಗಿರ್ಲಿಲ್ಲಕ್ಕಿಂತ ನಾವು ಮನೆ ಹೊರಗೆ ಬಿದ್ದಿರಲಿಲ್ಲ. ಆಲ್ಮೋಸ್ಟ್ 4 ತಿಂಗಳಾಗೋಣ ಇವತ್ತು ನಾವು ಮನೆ ಹೊರಗೆ ಬಿದ್ವಿ. ಮತ್ತು ಸಾನು ಚಿಕ್ಕನು ಮನ್ಯಾಗ ಕೂತು ಬೋರ್ ಆಗಿದ್ರು. ಅವ್ರಿಗೆ ಹೊಟ್ಟೆ ಎಲ್ಲಿ ಕರ್ಕೊಂಡು ಹೋಗಿರಲಿಲ್ಲ. ಮತ್ತು ಹೆಂಗೋದು ಮೋವಾನ ಪಾರ್ಟ್ 2 ಫಿಲ್ಮ್ ಬಂದಿತ್ತು. ಸಾನುಗೆ ಭಾಳ ಸೇರ್ತೈತಿ. ಮತ್ತು ಹಂಗೆ ಒಂದು ಸ್ವಲ್ಪ ಗಾರ್ಡನ್ ಒಳಗೂ ಆಟ ಆಡಿಸ್ರ ಆಯಿತು ಅಂತ ಹೇಳಿ ಹೋಗಿದ್ವಿ. ಸೊ ಭಾರಿ ಫುಲ್ ಚಲೋ ಅನಿಸ್ತು. ಬಿಕಾಸ್ ಆಫ್ಟರ್ ಅ ಲಾಂಗ್ ಟೈಮ್ ಮನೆ ಹೊರಗೆ ಬೀಳೋಣ ಅದೊಂದು ಮಜಾ ಬೇರೆನೇ ಅನಿಸ್ತೈತಿ, ಅದೊಂದು ಎನರ್ಜಿ ಬೇರೆನೇ ಅನಿಸ್ತೈತಿ. ಚೀಕು ಅಂತೂ ಫುಲ್ ಎಕ್ಸೈಟೆಡ್. ಗಾರ್ಡನ್ ಒಳಗೆ ಒಂದು ಸೆಕೆಂಡ್ ಅಂದ್ರೆ ಒಂದು ಸೆಕೆಂಡು ಎಲ್ಲಿ ನಿಂದ್ರಾಕ್ ತಯಾರಿರಲಿಲ್ಲ, ಆ ಪರಿ ಮಾಡಕತ್ತಿದ್ದ. ಸೊ ಹೀಗಾಗಿ ಚಲೋ ಈಗ ವಾಪಸ್ ಮನೆಗೆ ಬಂದೀವಿ. ನಾನು ಫ್ರೆಶ್ ಆಗ್ತೀನಿ ಮತ್ತು ಸಂಜೆ ಅಡುಗೆ ಅದು ನೋಡಬೇಕು. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಪ್ಸು ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ಗಳ್ಗೆ. ಬಾಯ್ ಬಾಯ್. ಚಿಕ್ಕು ಬಾಯ್ ಮಾಡು. ಹಾಂ ಸಣ್ಣ ಬಾಯ್ ಮಾಡು. ಚಲೋ.